ಪಂಚರಾಜ್ಯ ಚುನಾವಣೆಯ ಮತದಾನ ಮುಗಿದ ಬೆನ್ನಲ್ಲೇ ಕಮರ್ಷಿಯಲ್ ಗ್ಯಾಸ್ ದರವನ್ನ ಒಂದೇ ಬಾರಿಗೆ ಬರೋಬ್ಬರಿ 991 ರೂಪಾಯಿ ಏರಿಸಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇದೇ ವಿಚಾರಕ್ಕೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದೆ. ಮಾನ್ಯರೇ, ವಾಣಿಜ್ಯ ಎಲ್ಪಿಜಿ ಬೆಲೆ ತೀವ್ರ ಏರಿಕೆ ಹೋಟೆಲ್ ಮತ್ತು ಆತಿಥ್ಯ ಉದ್ಯಮದ ಮೇಲೆ ಬೀರಿರುವ ದುಷ್ಪರಿಣಾಮದ ಬಗ್ಗೆ ನಿಮ್ಮ ಗಮನ ಸೆಳೆಯಲು ನಾವು ಬರೆಯುತ್ತಿದ್ದೇವೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಕಳೆದ 60 ದಿನಗಳಲ್ಲಿ ಒಟ್ಟು ಸುಮಾರು 1200 ರೂಪಾಯಿ ಹೆಚ್ಚಾಗಿದೆ. ಇದಲ್ಲದೆ ವಾಣಿಜ್ಯ ಎಲ್ಪಿಜಿಗೆ 18% ತೆರಿಗೆ ವಿಧಿಸಲಾಗುತ್ತೆ. ಇದು ಹೋಟೆಲ್ಗಳು, ರೆಸ್ಟೋರೆಂಟ್ಗಳನ್ನು ನಷ್ಟಕ್ಕೆ ತಳ್ಳುತ್ತದೆ. ಅನಿಲ ಪೂರೈಕೆ ಕೊರತೆಯಿಂದ ಪರಿಸ್ಥಿತಿ ಹದಗೆಟ್ಟಿದೆ. ಇದರಿಂದಾಗಿ ಸರಾಗವಾಗಿ ಕಾರ್ಯನಿರ್ವಹಣೆ ಕಷ್ಟಕರವಾಗಿದೆ. ಹೆಚ್ಚುತ್ತಿರುವ ಬಂಡವಾಳದಿಂದಾಗಿ ಅನೇಕ ಸಣ್ಣ ಮಧ್ಯಮ ಹೋಟೆಲ್ಗಳು ಬದುಕುಳಿಯಲು ಹೆಣಗಾಡುತ್ತಿವೆ. ಈ ಹಿನ್ನೆಲೆ ಈ ಕೆಳಗಿನವುಗಳ ಬಗ್ಗೆ ನಿಮ್ಮ ಮಧ್ಯಪ್ರವೇಶವನ್ನು ವಿನಮ್ರವಾಗಿ ಕೋರುತ್ತೇವೆ. ಇತ್ತೀಚಿನ ಎಲ್ಪಿಜಿ ಬೆಲೆ ಏರಿಕೆ ತಕ್ಷಣ ಹಿಂಪಡೆಯಿರಿ ಅಥವಾ ಕಡಿಮೆ ಮಾಡಿ. ಎಲ್ಪಿಜಿಯ ನಿರಂತರ ಮತ್ತು ಸಮರ್ಪಕ ಪೂರೈಕೆ ಖಚಿತಪಡಿಸಿಕೊಳ್ಳಲು ವಿನಂತಿ. ಸದ್ಯದ ಪರಿಸ್ಥಿತಿಯ ಪ್ರಕಾರ ಉದ್ಯಮವನ್ನೇ ಮುಚ್ಚುವ, ಉದ್ಯೋಗ ನಷ್ಟ ಮತ್ತು ಸೇವಾ ಸಾಮರ್ಥ್ಯ ಕಡಿಮೆಯಾಗಲು ಕಾರಣವಾಗಬಹುದು. ಹೀಗಾಗಿ ಸರ್ಕಾರವು ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮನ್ನ ಭೇಟಿ ಮಾಡಿ ನಮ್ಮ ಕಷ್ಟ ವಿವರಿಸಲು ದಯವಿಟ್ಟು ನಮಗೆ ಅವಕಾಶ ನೀಡಬೇಕೆಂದು ವಿನಂತಿಸುತ್ತೇವೆ. ಬೆಂಗಳೂರು ಹೋಟೆಲ್ಗಳ ಸಂಘ. ಹೀಗಂತ ಬೆಂಗಳೂರು ಹೋಟೆಲ್ಗಳ ಸಂಘ ಪ್ರಧಾನಿ ಮೋದಿ ಬಳಿ ಮನವಿ ಮಾಡಿದೆ. ಮತ್ತೊಂದೆಡೆ ಹೋಟೆಲ್ ಉದ್ಯಮ ಮುಗಿಸೋದಕ್ಕೆ ಹುನ್ನಾರ ನಡೀತಿದೆ. ಹಗಲು ದರೋಡೆಗೆ ಕೇಂದ್ರ ಸರ್ಕಾರ ಇಳಿದಿದೆ ಅಂತ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಹಗಲು ದರೋಡೆಗೆ ಇಳಿದು ಬಿಟ್ಟಿದೆ. ಯಾವ ತರ ಅಂತಂದ್ರೆ, ನಾವು ಗ್ರಾಹಕರಿಗೆ ಏನು ಕ್ವೆಶ್ಚನ್ ಅವ್ರು ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ಹೋಟೆಲ್ ಇಂಡಸ್ಟ್ರಿ ಅವರಿಲ್ಲ. ಈ ತರ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋಟೆಲ್ ಇಂಡಸ್ಟ್ರಿಗಳನ್ನ ಮುಚ್ಚಿ ರಾಜ್ಯದಾದ್ಯಂತ ನಾವು ಒಂದಿನ ಇದನ್ನ ಟೋಟಲ್ ಆಗಿ ಎಲ್ಲ ಹೋಟ್ಲುಗಳಿಂದ ಮುಚ್ಚಿ ನಾವು ಮುಷ್ಕರವನ್ನು ಮಾಡ್ತೀವಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಹೋಟೆಲ್ ಊಟವನ್ನೇ ನಂಬಿಕೊಂಡಿರೋ ಗ್ರಾಹಕರಿಂದಲೂ ವಿರೋಧ ವ್ಯಕ್ತವಾಗಿದೆ. ಈ ಗ್ಯಾಸ್ ಬೆಲೆ ಏರಿಕೆಯಿಂದ ಹೋಟೆಲ್ ಊಟದ ದರ ಕೂಡ ಏರಿಕೆಯಾಗುತ್ತೆ. ನಾವು ಬದುಕು ನಡೆಸೋದು ಹೇಗೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ತುಂಬಾ ಬೇಜಾರಾಗ್ತಿದೆ ಸರ್. ಬಿಕಾಸ್ ಎಷ್ಟೊಂದು ಜನ PGಲೆಲ್ಲ ಸ್ಟೇ ಮಾಡ್ತಾರೆ, ಆಮೇಲೆ ಮತ್ತೆ ಎಲ್ಲ ಊರ್ ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಜೀವನ ಮಾಡೋದೇ ಕಷ್ಟ ಆಗ್ತದೆ. ಅದರಲ್ಲಿ ಬೇರೆ ಈಗ ಗ್ಯಾಸು ಜಾಸ್ತಿ ಆಗಿರೋದ್ರಿಂದ ಗ್ರಾಹಕರಿಗೆ ದಿನನಿತ್ಯ ಹೋಟ್ಲಿಗೆ ಡಿಪೆಂಡ್ ಆಗಿರ್ತಕ್ಕಂಥವ್ರದ್ದು ಬಹಳ ಕಷ್ಟ ಆಗ್ತದೆ. ಮತ್ತೆ ಇನ್ನೂ ಒಂದು ಸ್ಯಾಲ್ರಿ ಮಾತ್ರ ನಮ್ಗೆ ಹೈಕೆ ಸಿಗ್ತಿಲ್ಲ. ಇವ್ರು ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ತಿದ್ರೆ ನಮ್ಮ ಮಿಡಲ್ ಕ್ಲಾಸ್ ಜನ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡಕ್ಕಾಗುತ್ತೆ? ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ಕೇಂದ್ರ ಸರ್ಕಾರ ಗ್ಯಾಸ್ ದರ ಏರಿಕೆ ಮಾಡಿದೆ. ಹಿಂದೆ ನಾವು 5 ಅಥವಾ 10 ರೂಪಾಯಿ ಹೆಚ್ಚು ಮಾಡಿದ್ರೆ ಬಿಜೆಪಿ ಧರಣಿ ಮಾಡ್ತಿತ್ತು. ಈಗ ಕೇಂದ್ರ ಸರ್ಕಾರ ಇಷ್ಟೊಂದು ದರ ಹೆಚ್ಚಿಸಿದ್ರೆ ಬಡವರು ಎಲ್ಲಿ ಹೋಗ್ಬೇಕು? ಹೀಗಂತ ಸಚಿವ ಭೈರತಿ ಸುರೇಶ್ ಪ್ರಶ್ನಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಯುಪಿಎ ಅವಧಿಯಲ್ಲಿ ಕಂಪನಿಗಳಿಗೆ ದರ ಏರಿಸುವ ಅವಕಾಶ ಮಾಡಿದ್ರಿಂದ ಆಯಾ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ದರ ಏರಿಸಿವೆ. ಪಾಕಿಸ್ತಾನ ಸೇರಿದಂತೆ ಕೆಲ ದೇಶಗಳಲ್ಲಿ ಗ್ಯಾಸು, ಪೆಟ್ರೋಲು ಸಿಗ್ತಾನೆ ಇಲ್ಲ. ಭಾರತದಲ್ಲಿ ನಿರಂತರವಾಗಿ ಸಿಗ್ತಿದೆ ಅಂತ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. 5 ರೂಪಾಯಿ 10 ರೂಪಾಯಿ ಹೆಚ್ಚಿಸಿದ್ರೆ ಎಲ್ಲರೂ ಸ್ಟ್ರೈಕ್ ಮಾಡೋರು, ಗಲಾಟೆ ಮಾಡೋರು. ಈಗ 900 ರೂಪಾಯಿ ಹೆಚ್ಚಿಸವ್ರೆ ಅಂದ್ರೆ ಬಡವರು ಎಲ್ಲಿ ಹೋಗ್ಬೇಕು? ಜಗತ್ತಿನ ಬೇರೆ ದೇಶದಲ್ಲಿ LPG ಅವೈಲೇಬಲ್ ಇಲ್ಲ, ಪೆಟ್ರೋಲ್ ಅವೈಲೇಬಲ್ ಇಲ್ಲ. ಅಂಥದ್ರಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಎಲ್ಲಾದರೂ ಸಮಸ್ಯೆ ಆಗಿದೆಯಾ? ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕ TD ರಾಜೇಗೌಡ ಗೆಲುವನ್ನ ದಾಖಲಿಸಿದ್ದಾರೆ ಎನ್ನಲಾಗಿದೆ. ಮರುಮತ ಎಣಿಕೆಯಲ್ಲೂ ಜಯ ಖಚಿತವಾಗ್ತಾ ಇದ್ದಂತೆ ಶಾಸಕರ ಬೆಂಬಲಿಗರು ಚಿಕ್ಕಮಗಳೂರಿನ IDSG ಕಾಲೇಜು ಮುಂಭಾಗದಲ್ಲಿ ಕುಣಿದು ಸಂಭ್ರಮಿಸಿದ್ದಾರೆ. ಆದರೆ ಈ ಬಗ್ಗೆ ಚುನಾವಣಾ ಆಯೋಗದಿಂದ ಅಧಿಕೃತ ಆದೇಶ ಬಾಕಿ ಇದೆ. ಇನ್ನೊಂದೆಡೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಶಾಸಕ ರಾಜೇಗೌಡ ನನ್ನ ವಿರುದ್ಧ ನಿರಂತರ ಆರೋಪ ಮಾಡ್ತಾ ಇದ್ರು, ಆದ್ರೆ ಈಗ ಸತ್ಯಕ್ಕೆ ಜಯವಾಗಿದೆ ಎಂದಿದ್ದಾರೆ. ಈ ಆರೋಪಗಳು ಬೇರೆ, ಆರೋಪಗಳನ್ನು ಅವರು ಸಾಬೀತು ಮಾಡಬೇಕು ದಾಖಲೆ ಸಮೇತ ಅನ್ನುವ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಅದು ಒಂದೇ ಒಂದು ಆರೋಪಗಳನ್ನ ಸಾಬೀತು ಮಾಡಿಸೋಕೆ ಅವರು ಆಗಲಿಲ್ಲ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಇದೇ ಸೋಮವಾರ ಹೊರಬೀಳಲಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಇದರ ನಡುವೆ ಅಸ್ಸಾಂನಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಶ್ವಾಸವಿದೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂ ರಾಜಧಾನಿ ಗುವಾಹಟಿಗೆ ತೆರಳಿದ್ದಾರೆ. ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ.
ಪಂಚರಾಜ್ಯ ಚುನಾವಣೆಗಳ ಪೈಕಿ ಅತಿ ಹೆಚ್ಚು ಜಿದ್ದಾಜಿದ್ದಿನ ಕಣವಾಗಿರುವುದು ಪಶ್ಚಿಮ ಬಂಗಾಳದ ಫಲಿತಾಂಶ. ಈ ಪಶ್ಚಿಮ ಬಂಗಾಳದ ಡೈಮಂಡ್ ಹಾರ್ಬರ್ ಮತ್ತು ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರಗಳ 15 ಬೂತ್ಗಳಲ್ಲಿ ಮರು ಮತದಾನ ನಡೆಯಿತು. ಮಗ್ರಹತ್ ಪಶ್ಚಿಮ ಕ್ಷೇತ್ರದಲ್ಲಿ ಸಂಜೆ 5 ಗಂಟೆವರೆಗೆ 86% ಮತದಾನ ನಡೆದಿದೆ. ಇನ್ನು ಡೈಮಂಡ್ ಹಾರ್ಬರ್ ಕ್ಷೇತ್ರದಲ್ಲಿ ಸಂಜೆ 5 ಗಂಟೆವರೆಗೆ 87% ಮತದಾನವಾಗಿದೆ. ದಕ್ಷಿಣ 24 ಪರಗಣ ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳಲ್ಲಿನ ರೀವೋಟಿಂಗ್ ನಡೆಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 29ರಂದು 2ನೇ ಹಂತದ ಮತದಾನ ನಡೆದಿತ್ತು. ಆದ್ರೆ ಈ 15 ಮತಗಟ್ಟೆಗಳಲ್ಲಿ ಇವಿಎಂ ಮತಯಂತ್ರವನ್ನ ತಿರುಚಿದ್ದಾರೆ ಅಂತ ಟಿಎಂಸಿ ವಿರುದ್ಧ ಬಿಜೆಪಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ರು. ಹೀಗಾಗಿ ಈ 15 ಮತಗಟ್ಟೆಗಳಲ್ಲೇ ಮರು ಮತದಾನವನ್ನ ಘೋಷಿಸಲಾಗಿತ್ತು. ಇದೀಗ ಮತದಾನ ಮುಗಿದಿದ್ದು ಮೇ 4ರ ಸೋಮವಾರದಂದು ಹೊರಬೀಳುವ ಪಂಚರಾಜ್ಯ ಚುನಾವಣಾ ಫಲಿತಾಂಶದತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ರಾಜ್ಯ ದೇಶದಾದ್ಯಂತ ಬಿಸಿಲ ಧಗೆಗೆ ಜನ ಅಕ್ಷರಶಃ ತತ್ತರಿಸಿದ್ದಾರೆ. ಕಲಬುರಗಿಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ವಿಪರೀತ ಏರ್ತಾ ಇದೆ. ಪ್ರತಿನಿತ್ಯ 40ರಿಂದ ಬರೋಬ್ಬರಿ 44 ಡಿಗ್ರಿಯಷ್ಟು ತಾಪಮಾನ ದಾಖಲಾಗ್ತಾ ಇದೆ. ಈ ಹಿನ್ನೆಲೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಿಸಲಾಗಿದೆ. ಅತಿಯಾದ ಬಿಸಿಲಿನಿಂದ ಅನಾರೋಗ್ಯಕ್ಕೊಳಗಾಗುವ ಜನರಿಗಾಗಿ ಜಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಂದೆಡೆ ಬೀದರ್ನಲ್ಲಿ 40 ಡಿಗ್ರಿ ಬಿಸಿಲು ದಾಖಲಾಗಿದ್ದು ಜನ ಹೈರಾಣಾಗಿದ್ದಾರೆ. ಬಿಸಿಲಿನಿಂದ ರಕ್ಷಣೆಗಾಗಿ ಜನ ಕೂಲರ್ ಮೊರೆ ಹೋಗಿದ್ದಾರೆ. ಇತ್ತ ವಿಜಯನಗರದ ಹೊಸಪೇಟೆ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಫ್ಯಾನ್ ಎಸಿ ಬಂದ್ ಆಗಿ ಬಾಣಂತಿಯರು ನವಜಾತ ಶಿಶುಗಳು ಪರದಾಡುತ್ತಿದ್ದಾರೆ. ಹೆರಿಗೆ ವಾರ್ಡ್ನಲ್ಲಿ ಬೇಸಿಗೆಯ ಬೇಗೆಗೆ ನವಜಾತ ಶಿಶುಗಳು ಬಾಣಂತಿಯರು ತತ್ತರಿಸಿದ್ದಾರೆ. ಲಕ್ಷ ಹಣ ಖರ್ಚು ಮಾಡಿ ಹಾಕಿಸಿದ ಎಸಿಗಳು ಕೆಲಸ ಮಾಡ್ತಿಲ್ಲ. ಇರೋ ಫ್ಯಾನ್ಗಳಲ್ಲಿ ಅನೇಕ ಫ್ಯಾನ್ ತಿರುಗ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶಿಶುಗಳು ಬಾಣಂತಿಯರಿಗೆ ಇದೆಂಥ ಶಿಕ್ಷೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಬಿಸಿಲ ಬೇಗೆಗೆ ಬಾಗಲಕೋಟೆ ಜನ ಬಸವಳಿದಿದ್ದಾರೆ. 40 ಡಿಗ್ರಿ ಉಷ್ಣಾಂಶದಿಂದಾಗಿ ಮನೆಯಿಂದ ಹೊರಬರೋಕೆ ಜನ ಹಿಂದೇಟಾಕ್ತಿದ್ದಾರೆ. ಬಿಸಿಲಿನಿಂದ ಪಾರಾಗಲು ಮಣ್ಣಿನ ಮಡಕೆಗಳ ಮೊರೆ ಹೋಗಿದ್ದಾರೆ. ನಗರದ ಹಲವೆಡೆ ರಸ್ತೆ ಬದಿ ಮಣ್ಣಿನ ಮಡಕೆಗಳ ಮಾರಾಟ ಜೋರಾಗಿದೆ. 400ರಿಂದ ಹಿಡಿದು 800 ರೂಪಾಯಿಯವರೆಗೆ ಮಡಕೆಗಳು ಮಾರಾಟವಾಗ್ತಾ ಇದೆ. ಇತ್ತ ಮೈಸೂರಿನ ಹುಣಸೂರಲ್ಲಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಕಲ್ಪತರು ವೃತ್ತದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದು ಹಾನಿಯಾಗಿದೆ. ಮತ್ತೊಂದೆಡೆ ಹನಗೋಡು ರಸ್ತೆಯಲ್ಲಿ ಗೂಡ್ಸ್ ವಾಹನ ಸಂಪೂರ್ಣ ಜಖಂಗೊಂಡಿದೆ. 30ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದು ಹಲವೆಡೆ ವಿದ್ಯುತ್ ವ್ಯತ್ಯಯವಾಗಿ ಜನ ಪರದಾಡಿದ್ದಾರೆ. ಸಾಲ ತೀರಿಸೋಕೆ ಅಳಿಯನ ಮನೆಗೆ ಕನ್ನ ಹಾಕಿದ ಅತ್ತೆ ಪೊಲೀಸರ ಅತಿಥಿಯಾಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿಯ ಪಿಣರವಾಡಿ ನಿವಾಸಿ ಉಜ್ವಲ ಕಮ್ಮಾರ, ಶಿವ ಅಪ್ಪಯ್ಯನವರ ಬಂಧಿತ ಆರೋಪಿಗಳು. ಇಬ್ಬರು ಪುತ್ರಿಯರ ಮದುವೆಗೆ ಮಾಡಿದ್ದ ಸಾಲ ತೀರಿಸಲು ಹೆಣಗಾಡ್ತಾ ಇದ್ದ ಉಜ್ವಲ ಕಮ್ಮಾರ ತನ್ನ ಸಂಬಂಧಿ ಜೊತೆ ಸೇರಿ ಹಿರಿಯ ಅಳಿಯನ ಮನೆಯಲ್ಲೇ ಕಳ್ಳತನ ಮಾಡಿದ್ದಾರೆ. ಅಳಿಯನ ದೂರು ಆಧರಿಸಿ ತನಿಖೆಗಿಳಿದ ಪೊಲೀಸರು ಚಿನ್ನದ ಬಳೆ, ಉಂಗುರ, ನೆಕ್ಲೇಸ್ ಸೇರಿ 110 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಜಾತ್ರೆಗೆ ಹಣ ಕೊಡದೇ ಇರೋದಕ್ಕೆ 7 ಕುಟುಂಬಗಳಿಗೆ ಊರಿನಿಂದಲೇ ಬಹಿಷ್ಕಾರ ಹಾಕಿದ ಅಮಾನವೀಯ ಘಟನೆ ಬಾಗಲಕೋಟೆಯ ಜಮಖಂಡಿ ಹುಣಸಿಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ಟಿವಿ9ನಲ್ಲಿ ಈ ವರದಿ ಪ್ರಸಾರವಾಗುತ್ತಿದ್ದಂತೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ತಮ್ಮ ಮಾಧ್ಯಮದಲ್ಲಿ ಕೂಡ ಜಮಖಂಡಿ ವಿಷಯ ಹುಣಸಿಕಟ್ಟೆ ಗ್ರಾಮದ ಬಹಿಷ್ಕಾರ ವಿಷಯದಲ್ಲಿ ತಾವು ಟಿವಿ9 ಇದರಲ್ಲಿ ಇದು ಮಾಧ್ಯಮದಲ್ಲಿ ಬಂದಿತ್ತು. ಆ ವಿಷಯ ಕುರಿತಂತೆ ಈಗಾಗಲೇ ಅವ್ರಿಗೆ ತಹಶೀಲ್ದಾರ್ ಪ್ಲಸ್ AC ಅವರು ತಹಶೀಲ್ದಾರ್ ಹೋಗ್ಬಿಟ್ಟು ಅಲ್ಲಿ ವಿಸಿಟ್ ಮಾಡಿ ಬಂದಿದ್ದರು ಮುಂಚೆ. ನಿನ್ನೆ ಕೂಡ ಅದರ ಈ ವಿಷಯ ತಾವು ಪ್ರಕಟವಾದ ನಂತರ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸ್ ಸ್ಟೇಷನಲ್ಲಿ. ಅದು ವಿಚಾರಣೆ ಹಂತದಲ್ಲಿದೆ. ಅದಾದ ನಂತರ ತಾವು ಮತ್ತೆ ಇದು ಮಾಡ್ತೇವೆ. ಜಮಖಂಡಿ ಕಂದಾಯ ಅಧಿಕಾರಿ ಮಂಜುನಾಥ್ ದೂರು ಆಧರಿಸಿ ಡಂಗೂರ ಸಾರಿದ ಪ್ರಭು ಹೋಗಾರ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಾತ್ರೆಗೆ 600 ರೂಪಾಯಿ ನೀಡದಿದ್ದಕ್ಕೆ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಲಾಗಿತ್ತು. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಜೈಲು ಪಾಲಾಗಿರುವ ವಿನಯ್ ಕುಲಕರ್ಣಿ ಅವರ ವಿಧಾನಸಭೆ ಸದಸ್ಯತ್ವ ರದ್ದಾಗಿದೆ. ವಿನಯ್ ಕುಲಕರ್ಣಿಯನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ವಿಧಾನಸಭೆ ಕಾರ್ಯದರ್ಶಿ ಆದೇಶಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾದ ದಿನ ಅಂದರೆ ಏಪ್ರಿಲ್ 15ರಿಂದಲೇ ಜಾರಿಗೆ ಬರುವಂತೆ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಕೊಪ್ಪಳದ ಹೊಸೂರು ಗ್ರಾಮದಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನ ಗರ್ಭಿಣಿ ಮಾಡಿ ಕಿಡಿಗೇಡಿ ಕೈಕೊಟ್ಟಿದ್ದಾನೆ. 28 ವರ್ಷದ ಸಂತ್ರಸ್ತೆಗೆ 48 ವರ್ಷದ ವೀರಪ್ಪ ಮದುವೆಯಾಗ್ತೀನಿ ಎಂದು ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. 5 ತಿಂಗಳ ಗರ್ಭಿಣಿಯಾದ ಬಳಿಕ ಮದುವೆಯಾಗೋಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ. ಈ ಸಂಬಂಧ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಅಪರಾಧಿ ಶಾರಿಕ್ಗೆ ಜೀವಾವಧಿ ಶಿಕ್ಷೆ ಕೊಡಿಸಲು ಎನ್ಐಎ ಚಿಂತನೆ ನಡೆಸಿದೆ. ಈಗಾಗಲೇ ಸಾಕ್ಷ್ಯಾಧಾರ ಕೊರತೆಯಿಂದ ಪ್ರಕರಣ ಬಿದ್ದು ಹೋಗಿರೋದ್ರಿಂದ ಗೋಡೆ ಬರಹ ಪ್ರಕರಣ ಓಪನ್ ಮಾಡಲು ಎನ್ಐಎ ಚಿಂತನೆ ನಡೆಸಿದೆ. ಈ ಸಂಬಂಧ ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದು, ರಸ್ತೆಗೆ ಬಸ್ ಇಳಿಯೋದಿಲ್ವಾ ಅನ್ನೋ ಆತಂಕ ಶುರುವಾಗಿದೆ. 38 ತಿಂಗಳ ಹಿಂಬಾಕಿ ವೇತನ ಹಾಗೂ 25% ವೇತನ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿ 4 ಸಾರಿಗೆ ನಿಗಮಗಳ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ಅಜ್ಜಿಪುರ ಸಫಾರಿಗೆ ತೆರಳುತ್ತಿದ್ದವರಿಗೆ ಅಪರೂಪದ ಬಿಳಿ ಜಿಂಕೆ ದರ್ಶನವಾಗಿದೆ. ಪ್ರವಾಸಿಗರ ಮೊಬೈಲ್ನಲ್ಲಿ ಬಿಳಿ ಜಿಂಕೆ ಓಡಾಟದ ದೃಶ್ಯ ಸೆರೆಯಾಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಕಳೆದ ವಾರವೂ ಇದೇ ಸ್ಥಳದಲ್ಲಿ ಬ್ಲಾಕ್ ಪ್ಯಾಂಥರ್ ಕಾಣಿಸಿತ್ತು. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ಬಗ್ಗೆ ಪ್ರಶ್ನಿಸಿದ್ದ ಚೇತನ್ ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ವು. ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿ ಕ್ಷಮೆಯಾಚನೆಗೂ ಪಟ್ಟು ಹಿಡಿದಿದ್ವು. ಈ ವೇಳೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಧಮಕಿ ಹಾಕುವ ರೀತಿ ಮಾತನಾಡಿದ್ದಾರೆಂದು ಆರೋಪಿಸಿ ನಟ ಅಹಿಂಸಾ ಚೇತನ್ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸರಿಗೆ ದೂರು ನೀಡಿದ್ದಾರೆ. ಸ್ಯಾಂಡಲ್ವುಡ್ ನಟ ಡಾಲಿ ಡ್ಯಾಡಿಯಾಗಿ ಪ್ರಮೋಷನ್ ಪಡೆದಿದ್ದಾರೆ. ಮೇ 2ರಂದು ಡಾಲಿ ಧನಂಜಯ್ ಪತ್ನಿ ಧನ್ಯತಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಮಗುವಿನ ಅಂಗೈ ಹಿಡಿದ ಫೋಟೋ ಮೂಲಕ ಈ ಸಂಭ್ರಮದ ಕ್ಷಣವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಧನಂಜಯ್ ಹಂಚಿಕೊಂಡಿದ್ದಾರೆ.